ನ್ಯೂಸ್ ಅಲರ್ಟ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಏಪ್ರಿಲ್ 1ನೇ ತಾರೀಕು ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯ 119ನೇ ಜನ್ಮದಿನಾಚರಣೆ ಹಿನ್ನೆಲೆಯಲ್ಲಿ ಕೋಲಾರ ನಗರದ ಡೂಮ್ಲೈಟ್ ಸರ್ಕಲ್ನಿಂದ ಅಕ್ಕಿ, ಬೆಲ್ಲ, ಬೇಳೆ, ಎಣ್ಣೆ, ತರಕಾರಿ ಸೇರಿದ ಹಾಗೆ 2 ಲಾರಿಗಳಲ್ಲಿ ವಿವಿಧ ದಿನಸಿ ವಸ್ತುಗಳನ್ನು ದೇಣಿಗೆಯಾಗಿ ಕಳಿಸಿಕೊಟ್ಟಿದ್ದಾರೆ. ಕಳೆದ 10 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಕೋಲಾರ, ಕಳ್ಳಿಪುರ ಗ್ರಾಮ, ವೇಮಗಲ್, ನರಸಾಪುರ, ರಾಮಚಂದ್ರ ಗ್ರಾಮ ಸೇರಿದ ಹಾಗೆ ಸುತ್ತಮುತ್ತಲಿನ ಹಲವು ಗ್ರಾಮಗಳಿಂದ ದಿನಸಿ ವಸ್ತುಗಳು ಹಾಗೂ ತರಕಾರಿಗಳನ್ನು ಸಂಗ್ರಹಿಸಿ ಕಳಿಸಿಕೊಡ್ತಾ ಇದ್ದಾರೆ. ಇನ್ನು ಕೋಲಾರದಿಂದ ತುಮಕೂರಿನ ಮಠಕ್ಕೆ ತೆರಳೋದಕ್ಕೆ ವಾಹನ ವ್ಯವಸ್ಥೆಯನ್ನು ಮಾಜಿ ನಗರಸಭೆ ಸದಸ್ಯರಾದ ಪ್ರಸಾದ್ ಬಾಬು ಮತ್ತು ಕಳ್ಳಿಪುರ ನಾಗರಾಜ್ ಅವರು ಮಾಡಿದರು. ಈ ವೇಳೆ ಮಾತನಾಡಿದಂಥ ಸಿಆರ್ ಶೇಖರ್ ಅವರು, ತುಮಕೂರಿನ ಸಿದ್ಧಗಂಗಾ ಮಠವು ಪ್ರಸಿದ್ಧ ತ್ರಿವಿಧ ದಾಸೋಹ ಕೇಂದ್ರ ಆಗಿದ್ದು, ಇಲ್ಲಿ ನಿತ್ಯ ಸಾವಿರಾರು ವಿದ್ಯಾರ್ಥಿಗಳಿಗೆ ಹಾಗೆ ಭಕ್ತರಿಗೆ ಅನ್ನದಾನ ನಡೀತಾ ಇದೆ. ಹಾಗಾಗಿ ಸಿದ್ಧಗಂಗಾ ಮಠದ ಶಿವಕುಮಾರ ಶ್ರೀಗಳ 119ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮಠದ ದಾಸೋಹಕ್ಕೆ ಅಕ್ಕಿ, ಬೇಳೆ, ಎಣ್ಣೆ, ತರಕಾರಿ ಸೇರಿದ ಹಾಗೆ 2 ಲಾರಿಗಳಲ್ಲಿ ವಿವಿಧ ದಿನಸಿ ವಸ್ತು ಹಾಗೆ ತರಕಾರಿಗಳನ್ನು ದೇಣಿಗೆಯಾಗಿ ಕೊಡುತ್ತಿರುವುದಾಗಿ ಹೇಳಿದರು. ಮುಂದೆಯೂ ಕೂಡ ಶಿವಕುಮಾರ ಶ್ರೀಗಳ ಜನ್ಮದಿನದ ಪ್ರಯುಕ್ತ ನಿರಂತರವಾಗಿ ದಿನಸಿ ವಸ್ತುಗಳು ಹಾಗೆ ತರಕಾರಿಗಳನ್ನು ನೀಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಳ್ಳಿಪುರ ನಾಗರಾಜ್, ಅಮರನಾಥ್, ಪೊಲೀಸ್ ಬಸವರಾಜು, ರೇಣುಕಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಾಗಿದ್ದರು. ಕೋಲಾರ ನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಈ 119ನೇ ವರ್ಷದ ಶಿವಕುಮಾರ ಸ್ವಾಮೀಜಿ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಕೋಲಾರ ಸುತ್ತಮುತ್ತಲ ಗ್ರಾಮಸ್ಥರಿಂದ ಎಲ್ಲ ದವಸ ಧಾನ್ಯಗಳೆಲ್ಲ ಕಲೆಕ್ಟ್ ಮಾಡಿ ನಾವು ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕು ಸ್ವಾಮೀಜಿಯವರ ಹುಟ್ಟುಹಬ್ಬ ದಿನಾಚರಣೆ ಅಂಗವಾಗಿ ಇಲ್ಲಿಂದ ದವಸ ಧಾನ್ಯಗಳೆಲ್ಲ ನಮ್ಮ ಎಲ್ಲ ಸಾರ್ವಜನಿಕರಿಂದ ವಸೂಲಿ ಮಾಡಿ ನಾವು ಅವರ ತರಕಾರಿಗಳು ಮತ್ತು ದವಸ ಧಾನ್ಯಗಳು, ಅಕ್ಕಿ, ರಾಗಿ, ಬೇಳೆ, ಬೆಲ್ಲ, ರವೆ ಇನ್ನ ಮುಂತಾದ ದವಸ ಧಾನ್ಯಗಳೆಲ್ಲ ವಸೂಲಿ ಮಾಡಿ ನಾವು ಪ್ರತಿ ವರ್ಷನೂ ಸುಮಾರು 10 ವರ್ಷದಿಂದ ಕಳಿಸ್ತಾ ಇದ್ದೀವಿ. ಕಳ್ಳಿಪುರ ಗ್ರಾಮಸ್ಥರು, ಈ ಸುತ್ತಮುತ್ತಲ ಕೋಲಾರ ಸುತ್ತಮುತ್ತಲ ಗ್ರಾಮಸ್ಥರು, ರಾಮಚಂದ್ರ, ವೇಮಗಲ್ಲು, ನರಸಾಪುರ ಎಲ್ಲ ಗ್ರಾಮಸ್ಥರ ಒಂದು ಸಹಕಾರದಿಂದ ಸುಮಾರು 10 ವರ್ಷದಿಂದ ನಾವು ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಸ್ಥಿತಿಯಲ್ಲಿ ಜನಗಳು ಎಲ್ಲ ಸಹಾಯ ಮಾಡಿ ಇನ್ನೂ ಮಠಕ್ಕೆ ಅನುಕೂಲ ಆಗಬೇಕು, ಮಠದಲ್ಲಿ ಇರೋರಿಗೆ ಅನುಕೂಲ ಆಗಬೇಕು. ಇದು ತ್ರಿವಿಧ ದಾಸೋಹಿ ಅಂತ ಹೇಳಿ ದಾಸೋಹ ಅಂತ ಹೇಳಿ ಅಲ್ಲಿ ಊಟಕ್ಕೆ ಮತ್ತೆ ಎಜುಕೇಶನ್ನು ಮತ್ತೆ ಬಟ್ಟೆ ಯಾವುದೇ ತರ ಜಾತಿ ಭೇದ ಭಾವ ಇಲ್ಲ. ಅಲ್ಲಿ ಎಲ್ಲ ತರ ಜನಕ್ಕೂ ಅಲ್ಲಿ ಊಟನೂ ನಡೀತದೆ, ಇದು ನಡೀತದೆ, ಏನು ಎಜುಕೇಶನ್ನು ಮತ್ತೆ ಬಟ್ಟೆಗೂ ಏನು ತೊಂದರೆ ಇಲ್ಲ. ಪ್ರತಿಯೊಬ್ಬರೂ ಅಲ್ಲಿ ಜಾತಿ ಮತ ಭೇದ ಭಾವ ಇಲ್ಲ. ಸುಮಾರು 2 ಲೋಡು ಈ ಕೋಲಾರದಿಂದ ಇವತ್ತು 2 ಲೋಡ್ ತರಕಾರಿ, ದವಸ ಧಾನ್ಯ ಎಲ್ಲ 2 ಲೋಡ್ ಇಲ್ಲಿಂದ ಹೋಗ್ತಾ ಇದೆ. ಕೋಲಾರ ನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಈ 119ನೇ ವರ್ಷದ ಶಿವಕುಮಾರ ಸ್ವಾಮೀಜಿ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಕೋಲಾರ ಸುತ್ತಮುತ್ತಲ ಗ್ರಾಮಸ್ಥರಿಂದ ಎಲ್ಲ ದವಸ ಧಾನ್ಯಗಳೆಲ್ಲ ಕಲೆಕ್ಟ್ ಮಾಡಿ ನಾವು ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕು ಸ್ವಾಮೀಜಿಯವರ ಹುಟ್ಟುಹಬ್ಬ ದಿನಾಚರಣೆ ಅಂಗವಾಗಿ ಇಲ್ಲಿಂದ ದವಸ ಧಾನ್ಯಗಳೆಲ್ಲ ನಮ್ಮ ಎಲ್ಲ ಸಾರ್ವಜನಿಕರಿಂದ ವಸೂಲಿ ಮಾಡಿ ನಾವು ಅವರ ತರಕಾರಿಗಳು ಮತ್ತು ದವಸ ಧಾನ್ಯಗಳು, ಅಕ್ಕಿ, ರಾಗಿ, ಬೇಳೆ, ಬೆಲ್ಲ, ರವೆ ಇನ್ನ ಮುಂತಾದ ದವಸ ಧಾನ್ಯಗಳೆಲ್ಲ ವಸೂಲಿ ಮಾಡಿ ನಾವು ಪ್ರತಿ ವರ್ಷನೂ ಸುಮಾರು 10 ವರ್ಷದಿಂದ ಕಳಿಸ್ತಾ ಇದ್ದೀವಿ. ಕಳ್ಳಿಪುರ ಗ್ರಾಮಸ್ಥರು, ಈ ಸುತ್ತಮುತ್ತಲ ಕೋಲಾರ ಸುತ್ತಮುತ್ತಲ ಗ್ರಾಮಸ್ಥರು, ರಾಮಚಂದ್ರ, ವೇಮಗಲ್ಲು, ನರಸಾಪುರ ಎಲ್ಲ ಗ್ರಾಮಸ್ಥರ ಒಂದು ಸಹಕಾರದಿಂದ ಸುಮಾರು 10 ವರ್ಷದಿಂದ ನಾವು ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಸ್ಥಿತಿಯಲ್ಲಿ ಜನಗಳು ಎಲ್ಲ ಸಹಾಯ ಮಾಡಿ ಇನ್ನೂ ಮಠಕ್ಕೆ
ಅನುಕೂಲ ಆಗಬೇಕು, ಮಠದಲ್ಲಿ ಇರೋರಿಗೆ ಅನುಕೂಲ ಆಗಬೇಕು. ಇದು ತ್ರಿವಿಧ ದಾಸೋಹಿ ಅಂತ ಹೇಳಿ ದಾಸೋಹ ಅಂತ ಹೇಳಿ ಅಲ್ಲಿ ಊಟಕ್ಕೆ ಮತ್ತೆ ಎಜುಕೇಶನ್ನು ಮತ್ತೆ ಬಟ್ಟೆ ಯಾವುದೇ ತರಹ ಜಾತಿ ಭೇದ ಭಾವ ಇಲ್ಲ. ಅಲ್ಲಿ ಎಲ್ಲಾ ತರ ಜನಕ್ಕೂ ಅಲ್ಲಿ ಊಟನೂ ನಡೀತದೆ, ಇದು ನಡೀತದೆ, ಏನು ಎಜುಕೇಶನ್ನು ಮತ್ತೆ ಬಟ್ಟೆಗೂ ಏನು ತೊಂದರೆ ಇಲ್ಲ. ಪ್ರತಿಯೊಬ್ಬರು ಅಲ್ಲಿ ಜಾತಿ ಮತ ಭೇದ ಭಾವ ಇಲ್ಲ. ಸುಮಾರು 2 ಲೋಡು ಈ ಕೋಲಾರದಿಂದ ಇವತ್ತು 2 ಲೋಡ್ ತರಕಾರಿ ದವಸ ಧಾನ್ಯ ಎಲ್ಲ 2 ಲೋಡ್ ಇಲ್ಲಿಂದ ಹೋಗ್ತಾ ಇದೆ. ಕೋಲಾರ ನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಈ 119ನೇ ವರ್ಷದ ಶಿವಕುಮಾರ ಸ್ವಾಮೀಜಿ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಕೋಲಾರ ಸುತ್ತಮುತ್ತಲ ಗ್ರಾಮಸ್ಥರಿಂದ ಎಲ್ಲ ದವಸ ಧಾನ್ಯಗಳೆಲ್ಲ ಕಲೆಕ್ಟ್ ಮಾಡಿ ನಾವು ಪ್ರತಿ ವರ್ಷ ಏಪ್ರಿಲ್ 1ನೇ ತಾರೀಕು ಸ್ವಾಮೀಜಿಯವರ ಹುಟ್ಟುಹಬ್ಬ ದಿನಾಚರಣೆ ಅಂಗವಾಗಿ ಇಲ್ಲಿಂದ ದವಸ ಧಾನ್ಯಗಳೆಲ್ಲ ನಮ್ಮ ಎಲ್ಲ ಸಾರ್ವಜನಿಕರಿಂದ ವಸೂಲಿ ಮಾಡಿ ನಾವು ಅವರ ತರಕಾರಿಗಳು ಮತ್ತು ದವಸ ಧಾನ್ಯಗಳು, ಅಕ್ಕಿ, ರಾಗಿ, ಬೇಳೆ, ಬೆಲ್ಲ, ರವೆ. ಬೆಳ್ಳಂಬೆಳಗ್ಗೆ ಟ್ರ್ಯಾಕ್ಟರ್ ಒಂದು ಕೆರೆಗೆ ಉರುಳಿ ಬಿದ್ದಿರುವಂತಹ ಘಟನೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ 4 ಮೈಲ್ ಕ್ಯಾಂಪ್ ಹತ್ತಿರ ನಡೆದಿದೆ. ಹೊಲಕ್ಕೆ ತಿಪ್ಪೆ ಗೊಬ್ಬರವನ್ನು ಹಾಕೊಂಡು ಕಿರಿದಾದ ರಸ್ತೆಯ ತಿರುವಿನಲ್ಲಿ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಕೆರೆಗೆ ಉರುಳಿ ಬಿದ್ದಿದೆ. ವೀರಪಾಪುರ ಗ್ರಾಮದ ಸಂತೆ ಸುಕುಮನಿ 31 ವರ್ಷದ ವ್ಯಕ್ತಿ, ವೀರಕಾಪುರ ಅರಳಹಳ್ಳಿ 42 ವರ್ಷದ ವ್ಯಕ್ತಿ ಮೃತ ದುರ್ದೈವಿಗಳಾಗಿದ್ದಾರೆ. ಸಿಂಧನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ನಿಂತಿದ್ದ ಲಾರಿಗೆ ಬೈಕ್ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿರುವಂತಹ ಘಟನೆ ರಾಯಚೂರು ಜಿಲ್ಲೆ ಸಿಂಧನೂರು ನಗರದಲ್ಲಿ ನಡೆದಿದೆ. ಕೆಲಸ ಮುಗಿಸಿ ಮನೆಗೆ ಹೊರಟಿದ್ದಂತಹ ವೇಳೆಯಲ್ಲಿ ಮಸ್ಕಿಯ ಕಣ್ಣೂರು ಗ್ರಾಮದ ಶರಣಯ್ಯ, ಮಲ್ಲನಗೌಡ ಮೃತ ದುರ್ದೈವಿಗಳಾಗಿದ್ದು, ಮೃತದೇಹವನ್ನು ಸಿಂಧನೂರು ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಸಿಂಧನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದಿಂದಾಗಿ ದಿನೇ ದಿನೇ ಗ್ಯಾಸ್ನ ಸಮಸ್ಯೆ ಉಲ್ಬಣಿಸ್ತಾ ಇದೆ. ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಲ್ಲಿ ಗ್ಯಾಸ್ ಏಜೆನ್ಸಿ ಅವರ ಕಳ್ಳಾಟ ಆರಂಭ ಆಗಿದ್ದು, ಗ್ಯಾಸ್ ಬುಕ್ ಮಾಡಿದರೂ ಕೂಡ ಸಿಲಿಂಡರ್ ಸಿಗದೆ ಜನರು ಪರದಾಡ್ತಾ ಇದ್ದಾರೆ. ಪಟ್ಟಣದ ಸೌಮ್ಯ ಕೇಶವ ದೇಗುಲದ ಮುಂಭಾಗ ಗ್ಯಾಸ್ಗಾಗಿ ಮುಂಜಾನೆಯಿಂದಲೇ ಖಾಲಿ ಸಿಲಿಂಡರ್ನೊಂದಿಗೆ ಜನತೆ ಕ್ಯೂ ನಿಂತಿದ್ದಾರೆ. ಜನರಿಗೆ ಆಗಿರುವಂತಹ ಸಿಲಿಂಡರ್ನ ಸಮಸ್ಯೆಯಿಂದಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂಥೇಳಿ ಸಾರ್ವಜನಿಕರು ಆರೋಪವನ್ನು ಮಾಡುತ್ತಿದ್ದಾರೆ. ಒಬ್ಬರು ಬಂದಿಲ್ಲ. ಸಿಲಿಂಡರ್ ಬುಕ್ ಆಗಿರೋ ನಿಮ್ಮ ಸಿಲಿಂಡರ್ ಕೆಂಪಣ್ಣ, ಬೆಳಗ್ಗೆಯಿಂದ ದೇವಸ್ಥಾನದ ಮುಂದೆ ಸಿಲಿಂಡರ್ಗೋಸ್ಕರ ಕಾಯ್ತಾ ಇದ್ದೀವಿ. ನೀನು ಬರ್ತೀನಿ ಅನ್ಬೇಕು, ಇಲ್ಲ ಬರಲ್ಲ ಅಂತ ಹೇಳಬೇಕು. ಬುಕ್ ಆಗಿರೋರಿಗೆ ನೀನು ಸಿಲಿಂಡ್ರ್ ಕೊಡ್ದಲೆ ನೀನು ಯಾರ್ಯಾರಿಗೋ ಸಿಲಿಂಡ್ರ್ ಕೊಟ್ಕೊಂಡ್ರೆ ಹೇಗೆ ಹೇಳಪ್ಪ? ಮನೇಲಿ ಇನ್ನೂ ತಿಂಡಿನೂ ಇಲ್ಲ, ಅಡುಗೆನೂ ಇಲ್ಲ, ಏನಂದ್ರೆ ಏನೂ ಮಾಡಿಲ್ಲ. ನೀನೇನೋ ಹೇಳ್ತೀಯ 10 ನಿಮಿಷ ಬರ್ತೀನಿ 10 ನಿಮಿಷ ಬರ್ತೀನಿ ಅಂತ. ಬೆಳಗ್ಗೆಯಿಂದ 3 ಅವರ್ ಕಾಯ್ದೆ ಇದ್ದಿದ್ದೀವಿ, ಒಬ್ಬರು ಬಂದಿಲ್ಲ. ಸಿಲಿಂಡ್ರ್ ಬುಕ್ ಆಗಿರೋ ನಿಮ್ಮ ಸಿಲಿಂಡ್ರ್ ಕೊಡೋಕ್ಕೆ ಏನಾಗೈತೆ ನಿನಗೆ ಹೇಳು? ಇನ್ನು ಕೆಲವರು ಸಿಲಿಂಡ್ರ್ಗಳನ್ನ ತೊಗೊಂಡೋಗಿ ಡಾಬಾ, ರೆಸ್ಟೋರೆಂಟು, ಹೋಟ್ಲುಗಳಿಗೆ ಮಾರ್ಕತ್ತವ್ರೆ. ಇನ್ನು ಕೆಲವರು ಆಟೋಗೆ ಉಪಯೋಗಿಸ್ಕೊತವ್ರೆ. ನಾವೇನಪ್ಪ ಮಾಡೋದ? ಬುಕ್ ಮಾಡಿ ಎಷ್ಟು ದಿನ ಆಗೈತೆ, ನೀನು ಇನ್ನೂ ಸಿಲಿಂಡ್ರು ಕೊಡ್ದಲ್ಲೇ ನೀನು ಇವತ್ತು ಬಾ ನಾಳೆ ಬಾ ಅಂತ ಸತಾಯಿಸ್ತಾ ಇದೆಯಪ್ಪ. ಹೇಳು, ಎಷ್ಟು ಜನ ಅವರೇ ನೋಡು ಇಲ್ಲಿ. ಈಗ ಬರ್ತೀವಿ, 4 ಗಂಟೆಗೆ ಬರ್ತೀವಿ ಅಂತ. ಯಾವಾಗ ಬರ್ತೀಯಪ್ಪ ನೀನು? ಫೋನ್ ಮಾಡಿದ್ರೆ ಫೋನ್ ಎತ್ತು. ರ್ಯಾಪಿಡೋ ಚಾಲಕನಿಂದ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಹ ಘಟನೆ ಬೆಂಗಳೂರು ನಗರದಲ್ಲಿ ನಡೆದಿದೆ.
BMTC ಲೇಔಟ್ನ ಇಂದಿರಾನಗರಕ್ಕೆ ಹೋಗುವಂಥ ಯುವತಿ ಬೈಕನ್ನು ಬುಕ್ ಮಾಡಿರ್ತಾಳೆ. ಬೈಕ್ನಲ್ಲಿ ಬರುವಂಥ ಸಂದರ್ಭದಲ್ಲಿ ಮೈಮುಟ್ಟಿ ಅಸಭ್ಯ ವರ್ತನೆಯನ್ನು ತೋರಿದ್ದಾನೆ ಅಂತೇಳಿ ಇಂದಿರಾನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ನಡೆಸಿ ಆರೋಪಿಯನ್ನು ಬಂಧಿಸಿದ್ದು 2 ದಿನಗಳ ಹಿಂದೆ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸುಟ್ಟ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿರುವಂತಹ ಘಟನೆ ಗದಗ ತಾಲೂಕಿನ ಹೊಂಬಳ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಮುಗಿಲುಗೋಳ ಗ್ರಾಮದ 28 ವರ್ಷದ ಚಂದ್ರುಕುರಿ ಶವ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು ಕೊಲೆಯ ಅನುಮಾನ ಮೂಡಿದೆ. 24ನೇ ತಾರೀಕು ಮಂಗಳವಾರ ಮನೆಯಿಂದ ಆಚೆ ಹೋಗಿದ್ದಂತಹ ಚಂದ್ರು 4 ದಿನಗಳ ಬಳಿಕ ಹೊಂಗೋಳ ಗ್ರಾಮದ ಸೇತುವೆಯ ಕೆಳಭಾಗದಲ್ಲಿ ಶವ ಪತ್ತೆಯಾಗಿದೆ. ಕುಟುಂಬದ ಏಳಿಗೆಯನ್ನು ಸಹಿಸದೆ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಆರೋಪವನ್ನು ಮಾಡಿದ್ದು, ಅನುಮಾನಾಸ್ಪದ ಸಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಗದಗ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಎತ್ತಿಗೆ ಮೈ ತೊಳೆಯೋದಕ್ಕೆ ಹೋಗಿ ಯುವಕ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ಘಟನೆ ಗದಗ ತಾಲೂಕಿನ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗದಗ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಯಾಕೆ ಮನೆ ಹೋಯವು ನಮ್ಮ ವಯಸ್ಸಿನ ಹೆಂಗೆ ಏನು ಮಾಡ್ತೀವಿ ಹುಡುಗ ಅಹಿಂಸೆ ಮತ್ತು ಶಾಂತಿಯ ಪ್ರತೀಕವಾದ ಜೈನ ಧರ್ಮದ 24ನೇ ತೀರ್ಥಂಕರ ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣೋತ್ಸವವನ್ನು ಸನ್ಮತಿ ಸೇವಾ ಸಮಾಜದ ವತಿಯಿಂದಾಗಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಮಹಾವೀರ ಜಯಂತಿ ಅಂಗವಾಗಿ ಸುಸರ್ಜಿತವಾಗಿ ಅಲಂಕಾರಗೊಂಡಿದ್ದಂತಹ ರಥದಲ್ಲಿ ಭಗವಾನ್ ಮಹಾವೀರ ಅವರ ಭಾವಚಿತ್ರದ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಕುದುರೆಗಳು, ಒಂಟೆಗಳು, ಡೋಲು, ವಿಂಟೇಜ್ ಕಾರು, ಡೋಲು, ಮಹಿಳೆಯರಿಂದ ನಡೆದಂಥ ಲೇಜಿಮ್ ಸಾರ್ವಜನಿಕರ ಗಮನ ಕೂಡ ಸೆಳೆಯಿತು. ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟಂತಹ ಶ್ರಾವಕ ಶ್ರಾವಕಿಯರು ಭಕ್ತಿ ಭಾವದಿಂದ ಜೈನ ಧರ್ಮದ ಜೈಕಾರಗಳನ್ನು ಕೂಗುತ್ತಾ ಸಾಗಿದ್ದು ಮೆರವಣಿಗೆಯ ಮೆರುಗನ್ನು ಹೆಚ್ಚಿಸಿತ್ತು. ಮೆರವಣಿಗೆಯ ಉದ್ದಕ್ಕೂ ಕೂಡ ಭಕ್ತರಿಗೆ ನೀರು ಹಾಗೂ ಪಾನಕದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮೆರವಣಿಗೆ ನಂತರ ಭಗವಾನ್ ಮಹಾವೀರ ಸನ್ಮತಿ ಜೀನ ಮಂದಿರದಲ್ಲಿ ಕಳಶಾಭಿಷೇಕವನ್ನು ಹಾಗೆ ಪ್ರಸಾದದೊಂದಿಗೆ ಸಮಾರೋಪಗೊಂಡಿತು. ಮಾಜಿ ಶಾಸಕರಾದಂಥ ಅಮೃತ್ ದೇಸಾಯಿ ಅವರು ಮಹಾವೀರ ಸರ್ಕಲ್ನಲ್ಲಿರುವಂತಹ ಸ್ತಂಭಕ್ಕೆ ಪುಷ್ಪವೃಷ್ಟಿಯನ್ನು ಮಾಡಿದ್ರು. ಜನ್ಮ ಕಲ್ಯಾಣೋತ್ಸವದ ಅಂಗವಾಗಿ ಭಗವಾನ್ ಮಹಾವೀರರ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಶಾಂತಿ ಮಂತ್ರ ಪಠನ, ಭಜನೆ ಹಾಗೂ ಸಮಾಜದ ಹಿರಿಯರಿಂದ ಮಹಾವೀರರ ಜೀವನ ಸಂದೇಶದ ಕುರಿತು ಉಪನ್ಯಾಸ ಕಾರ್ಯಕ್ರಮಗಳು ಕೂಡ ನಡೆಯಿತು.
ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಯಡಿವಾಳ ಗ್ರಾಮದಲ್ಲಿ ಕಿಡಿಗೇಡಿಗಳು ಪೆಟ್ರೋಲನ್ನು ಸುರಿದು ಮೆಣಸಿನಕಾಯಿ ರಾಶಿಗೆ ಬೆಂಕಿ ಹಚ್ಚಿರುವಂತಹ ಘಟನೆ ನಡೆದಿದೆ. ರೈತ ಸಣ್ಣಮೌಲ ಅವರ ಮೆಣಸಿನಕಾಯಿ ರಾಶಿಗೆ ಬೆಂಕಿಯನ್ನು ಹಚ್ಚಿರುವಂಥದ್ದು. ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ಮೆಣಸಿನಕಾಯಿ ಸಂಪೂರ್ಣವಾಗಿ ಸುಟ್ಟು ನಾಶ ಆಗಿದೆ. ಘಟನೆಯನ್ನು ತೀವ್ರವಾಗಿ ಖಂಡಿಸಿರುವಂತಹ ಗ್ರಾಮಸ್ಥರು ಕೂಡಲೇ ತಪ್ಪಿತಸ್ಥರನ್ನು ಶೀಘ್ರವಾಗಿ ಬಂಧಿಸಿ ರೈತನಿಗೆ ತಕ್ಷಣ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ಆಗ್ರಹವನ್ನು ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ವೀರಾಪುರ ಗ್ರಾಮದ ಬಳಿಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಹಳ್ಳದ ಮೇಲಿಂದ ಸೇತುವೆ ಕೆಳಗೆ ಉರುಳಿ ಬಿದ್ದಿದೆ. ಸೇತುವೆಯ ತಡೆಗೋಡೆಯನ್ನು ನುಗ್ಗಿ ಬಸ್ ಕೆಳಗೆ ಬಿದ್ದಿರುವಂಥದ್ದು. 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದೆ. 40ಕ್ಕೂ ಹೆಚ್ಚು ಪ್ರಯಾಣಿಕರು ಬಸ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಬಸ್ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಿಂದ ಭದ್ರಾವತಿಗೆ ಅಂತ ಹೋಗ್ತಾ ಇತ್ತು. ಭದ್ರಾವತಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.